ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಅಮ್ಮ ತಪ್ಪಾಯ್ತಮ್ಮ, ಕ್ಷಮಿಸ್ಬಿಡಮ್ಮ, ತಪ್ಪಾಯ್ತು. ಇನ್ನೊಂದು ಕಿತ ಏನಾರ ನಿನ್ನ ನಮ್ಮೂರ್ನಾಗ ನೋಡಿದ್ನೋ ನಿನ್ನ ಕತೆ ಮುಗಿತಕ್ಕಲ್ಲ. ಬಿಡ್ಲ ಗಾಡಿ. ಸರಿ ಬನ್ನಿ ಕೂತ್ಕೊಳ್ಳಿ, ಔಷಧಿ ಹಚ್ತೀನಿ. ಬೇಡ ಬಿಡಿ, ನಾನೇ ಮಾಡ್ಕೊತೀನಿ. ಸುಮ್ಕೆ ನಿಮ್ಗೆ ಯಾಕೆ ತೊಂದರೆ? ರಾಮವ್ರೆ ಹಠ ಮಾಡಿಬಿಡಿ, ಸುಮ್ಕೆ ಬಂದು ಕೂತ್ಕೊಳ್ಳಿ. ಹಠ ಗಿಟ ಮಾಡಿದ್ರೆ ಆಟೆಯ. ನಮ್ಮರ ಬೇಡ ಬಿಡಿ. ಹೀಗೆ ಹಠ ಮಾಡ್ತಾ ಇದ್ರೆ ಮೊನ್ನೆ ಕೊಟ್ಟಂಗೆ ಕೊಟ್ಬಿಡ್ತೀನಿ ಅಷ್ಟೇನೆ. ಹಾಂ ಅಯ್ಯಯ್ಯ ಬೇಡ ಬೇಡ, ಔಷಧಿನ ಹಚ್ಚಿಸ್ಕೊತೀನಿ. ಸರಿ ನಾನು ಔಷಧಿ ತಗೊಂಡು ಬರ್ತೀನಿ. ಇದೇನಪ್ಪ ಇದು ಹಿಂಗೆ ಎದುರಿಸ್ತಾವ್ರೆ? ಅಲ್ಲ ಒಂದು ಕಿತ ಕೊಟ್ಟಿದ್ನೇ ನನ್ನ ಕೈಲಿ ತಡ್ಕೊಳಕ್ಕಾಯ್ತಾ ಇಲ್ಲ. ಇನ್ನೇನಾರ ಇನ್ನೂ ಒಂದು ಕಿತ ಕೊಟ್ಬಿಟ್ರೆ ಅಷ್ಟೇ ನನ್ನ ಕತೆ. ಅಪ್ಪ ಆಂಜನೇಯ, ನೀನೇ ನಾನು ಕಾಪಾಡಬೇಕು. ಅಲ್ಲ ಒಂದು ಮುತ್ತಿಗೆ ಈಟೊಂದು ಮತ್ತೆ ಬರ್ಸೋ ಶಕ್ತಿ ಐತಾ? ನಾನು ಪಕ್ಕ ಬ್ರಹ್ಮಚಾರಿ. ಆಂಜನೇಯ, ನೀನೇ ನಾನು ಕಾಪಾಡಬೇಕು. ಆಂಜನೇಯ ಆಂಜನೇಯ. ಉಸಿರಾಗ ಬನ್ನಿ ಅಕ್ಕ. ಉಸಿರು ಅಮ್ಮ. ಉಸಿರಕ್ಕ ನಿಧಾನ. ಇರಿ ಇರಿ ಉಸಿರಿ. ಉಸಿರಕ್ಕ ನಿಧಾನ. ಅಮ್ಮ ದೇವರೇ. ಅಕ್ಕ ಸಹನ ನೋವ್ತೈತಾ? ಇನ್ನೇನೆ ಮತ್ತೆ. ಅಯ್ಯೋ ಅಕ್ಕ ನೋವಾಗ್ತೈತಾ? ಮತ್ ಕೆಳಗೆ ಕೇಳಿದಾಗ ಏನೂ ಇಲ್ಲ ಅಂತ ಹೇಳಿದ್ರಿ. ಲೇ, ನಾನೇನಾದ್ರೂ ಆ ಮುದುಕಿ ಮುಂದೆ ನನ್ನ ನೋವು ಆಗ್ತಿದೆ ಅಂದಿದ್ರೆ ಆ ಮುದುಕಿ ನನ್ನ ರೂಮ್ನ ಕಿತ್ಕೊಳಕ್ ನೋಡ್ತಿದ್ಲು. ವಾ ಹಂಗ. ಲೇ, ನೀನು ಹೋಗಿ ಬಿಸಿನೀರು ತಗೊಂಬಂದು ನನಗೆ ಶಾಖ ಕೊಡ. ಏನೋ ನಾನಾ? ಇಲ್ಲ, ಈ ಕೆಲಸಕ್ಕೆ ಅಂತ ಇನ್ನೊಬ್ಬರನ್ನ ಕರೆದು ನಾನು ಅವ್ರಿಗೆ ಈ ಕೆಲಸ ಮಾಡಕ್ಕೆ ಹೇಳ್ತೀನಿ. ಹಾಂ ಜೋ ಹೋಗೆ. ಸರಿ ಆಯ್ತು, ಹೋಯ್ತೀನಿ. ಬಾರಿ ಇಲ್ಲಿ. ಏನಕ್ಕ? ಮೊದಲು ನನ್ನ ಮಲಗಿಸು. ಸರಿ ಅಮ್ಮ. ಕಾಲು ಕಣೆ. ಸರು. ಅಯ್ಯೋ ಪೆದ್ದಿ, ಇವಳು ನನ್ನ ಡ್ರಾಮಾ ನಂಬಿಟ್ಲು. ಇದೇ ರೀತಿ ಡ್ರಾಮಾ ಮಾಡಿ ಗಂಡ ಹೆಂಡತಿ ಇಬ್ಬರು ನನ್ನ ಸೇವೆ ಮಾಡೋ ಹಾಗೆ ಮಾಡ್ತೀನಿ. ಓಹೋ, ಇವಾಗ ಬಂದ್ರ ಅಣ್ಣ? ಬಾಣು. ಲೇ ದೇವ, ಯಾಕೆ ಹೇಳಿ ಕರ್ಕೊ ಬಂದೆ? ನಾ ಹೇಳ್ತೀನಿ ಬಾಣು ನೀನು. ಲೇ ದೇವ, ಟೈಮ್ ಐತ್ ಕಣ್ಣ, ಮನೆ ಹೋಗ್ಬೇಕಲ್ಲ. ನಾವು ನೋಡಿದ ಮನೆಯ ಬಾರಣ ಕೂತ್ಕೊಳ್ಳೋಣ ನೀನು. ಕುಂತ್ಕೊಳ್ಳೋಣ. ಏಯ್ ಏನ್ರಲ್ಲ ಇದು? ಅಣ್ಣು ಪಾಪ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರು 3 ಮತ್ತೊಂದು ಅಂದ್ರಂತೆ. ಅಣ್ಣನಿಗೆ ಇದೇನು ಅಂತಾನೆ ಗೊತ್ತಿಲ್ವಂತೆ ಕಲ. ಏಯ್ ಅಣ್ಣನ್ಗೊಂದು ಪೆಗ್ ಹಾಕ್ಲಾ? ಲೇ ದೇವ, ಇಲ್ಲಕ್ಕಲ್ಲ,
ನಾ ಕುಡಿಯೋಕ್ಕಿಲ್ಲ ಕಳ್ಳ, ನಾ ಹೋಯ್ತೀನಿ ಕಳ್ಳ. ಅಣ್ಣೋ ಸುಮ್ಕೆ ಕೂತ್ಕೊಳ್ಳೋಣ, ಕುಡಿಯೋಕ್ಕಿಲ್ಲ ಅಂತ ಡವ್ ಮಾಡಬೇಡ, ಎಲ್ಲ ನಂಗೆ ಗೊತ್ತು. ತಗೊಳ್ಳೋಣ. ಇಲ್ಲ ದೇವ, ನಾನು ಈಗಾಗಲೇ ಅದಕ್ಕೆ ಮಾತು ಕೊಟ್ಟಿದ್ರು ಕುಡ್ದು ತಪ್ಪು ಮಾಡಿವಿನಿ. ಇನ್ಮೇಲೆ ನಾನು ಕುಡಿಯೋಕ್ಕಿಲ್ಲ ಕಳ್ಳ, ಬೇಡ ದೇವ. ಅಣ್ಣೋ ಅದಕ್ಕೆ ತವ ಏನಂತ ಮಾತು ಕೊಟ್ಟಿದ್ರಿ? ಓಸಿ ಜ್ಞಾಪಿಸ್ಕೊಳ್ಳಿ. ಬಿಸ್ನೆಸ್ ಶುರು ಆದರೆ ಕುಡಿಯೋಕ್ಕಿಲ್ಲ ಅಂತ ಮಾತು ಕೊಟ್ಟಿದ್ದೆ ಅಲ್ವಾ, ನಾವು ಅದೇ ವಿಚಾರನೇ ಹೇಳ್ತಾ ಇರೋದು. ಈಗ ನೀವು ಬಿಸ್ನೆಸ್ ಮಾಡಿದ್ರಲ್ಲ, ಏನಾಯ್ತು? ಶುರು ಆಯ್ತಾ? ಇಲ್ಲ. ಮತ್ತು ಬಿಸ್ನೆಸ್ ಕೊಟ್ಟು ದುಡ್ಡು ಎಲ್ಲ ಮುಂಡ ಮುಚ್ಕೊಂಡು ಹೊಟ್ಟೋಯ್ತು. ಈ ಫೀಲಿಂಗ್ಗೆ ನೀವು ಎಷ್ಟು ಕುಡಿಬೇಕು ನೀವೇ ಯೋಚನೆ ಮಾಡಿ. ಇನ್ನು ಆ ಶ್ರೀಧರನ್ ನೆನ್ಸ್ಕೊಂಡ್ರೆ ನಿಮಗೆ ಕೋಪ ಬರೋಕ್ಕಿಲ್ವಾ? ಅವನ ಬಗ್ಗೆ ಮಾತ್ರ ಮಾತಾಡಬೇಡ ಕಣ ದೇವ. ಅವನ ಮ್ಯಾಗೆ ಕೋಪಕ್ಕಾದ್ರೂ ನೀ ಕುಡಿಲೇಬೇಕು ಅಂತೀನಿ. ತಗ. ನನ್ನ ಮಗನ ಮಾತ್ರ ಬಿಡೋಕ್ಕಿಲ್ಲ ಕಣ ದೇವ ನಾನು. ನನ್ನ ಮಗನ ಬಿಡೋಕ್ಕಿಲ್ಲ ನಾನು. ಆ ನನ್ನ ಮಗ ಸಿಕ್ಕಿದ್ರೆ ಸಿಗುತ್ತೋಣ ಕಟ್ಬಿಡಮ್ಮ. ತಗೊಳ್ಳೋಣ ನೀನು, ತಗೋ ಹೇಳ್ತೀನಿ. ಅಣ್ಣೋ ಟೌನಲ್ಲಿ ಇಂಟರ್ನ್ಯಾಷನಲ್ ಕಂಪ್ನಿ ಒಂದೈತೆ, ಅದಕ್ಕೆ ನೀವು ಮೆಂಬರ್ ಆದರೆ ಮುಗೀತು. ಅವ್ರ ಮುಖಾಂತರನೇ ಎಕ್ಸ್ಪೋರ್ಟ್ ಮಾಡಿಸ್ಬೋದು. ರಿಸ್ಕ್ ಇಲ್ಲದೆ ಆರಾಮಾಗಿ ದುಡ್ಡು ಮಾಡ್ಬೋದು. ಆ ಮಾರ ತುಂಬಾ ತಪ್ಪಾಗಿ ಮಾತಾಡ್ದ. ನಮ್ಮರ ಮತ್ತೆ ಯಾಕೆ ಅವನ್ನ ನೆನಪು ಮಾಡ್ತೀರಿ? ಅವನ್ನ ನೆನೆಸ್ಕೊಂಡ್ರೆ ಅಲ್ಲೇ ಕೊಂದಾಕ್ಬಿಡ್ಬೇಕಿತ್ತು ಅನ್ನಿಸ್ತೈತೆ. ಅಯ್ಯೋ ಸುಮ್ಮನೆ ಕೋಪ ಮಾಡ್ಕೋಬೇಡಿ, ನಾ ಹೇಳೋದನ್ನ ಸ್ವಲ್ಪ ಕೇಳಿ. ಹೇಳಿ. ಅವನು ಆ ರೀತಿ ನಡ್ಕೊಂಡ್ರು ಅಲ್ಲಿರೋರೆಲ್ಲ ಸುಮ್ಮನೆ ಇದ್ರು, ಯಾರೂ ತಡೆಯೋಕ್ಕೆ ಬರಲೇ ಇಲ್ಲ ರಾಮವ್ರೆ. ನಮ್ಮರ ಸಾಮಾನ್ಯ ಜನರು ಅವ್ರು ತಾನೇ ಏನು ಮಾಡ್ತಾರೆ ಹೇಳಿ? ಅಯ್ಯೋ ನಮ್ಗೆ ಯಾಕಪ್ಪ ಬೇಕು ಅಂದ್ಬಿಟ್ಟು ಎದ್ರಕಂಡು ನಿಂತ್ಕೊಂಡಿರ್ತವೆ. ಬರ್ಡೇ ತಾವು ರಾಮವ್ರಿಗೆ ಹೇಗೆ ಹೇಳೋದು? ಆದರೆ ರಾಮವ್ರೆ, ನಮಗೆ ಮಗು ಆದರೆ ಯಾರೂ ಈ ರೀತಿ ತಪ್ಪಾಗಿ ಮಾತಾಡಲ್ಲ. ಹಾಂ ಏನ ನಮ್ಮರ ಯಾವ್ದಾದ್ಗೂ ಗಂಟಾಗ್ತಾ ಇದ್ರ ನೀವು? ಅಲ್ಲ ಅದಕ್ಕೂ ಇದಕ್ಕೂ ಏನು ಸಂಬಂಧ? ಸಂಬಂಧ ಇದೆ. ನಮ್ಮರೆ ಸ್ಯಾನೆ ನೋಯ್ತೈತೆ. ಅಲ್ಲ ರಾಮವ್ರೆ, ನಮ್ಮರೆ ಇಲ್ಲಿ ಐತೈತೆ. ಅಪ್ಪ ಅಲ್ಲ ನಾ ಹೇಳೋದನ್ನ ಸ್ವಲ್ಪ ಅಲ್ಲೇ ಅಯ್ಯೋ ಅಯ್ಯಪ್ಪ, ಸಾಕ ಕುಡಿ ಆಯ್ತಲ್ಲ. ಅಯ್ಯಪ್ಪ ನಮ್ಮರೆ ರಾಮವ್ರೆ, ನೀವು ಹೀಗೆ ಹೇಳಿದ್ರೆ ನಾ ಹೇಗೆ ಶಾಖ ಕೊಡ್ಲಿ? ನಮ್ಮರ ನನಗೆ ಅಲ್ಲಿ ಮುಟ್ಟಿದ್ರೆ ಚಕ್ಮಕ್ ಆಯ್ತದೆ. ಏನು ಚಕ್ಕಮಕ್ಕನ? ಹ್ಞೂ ಅಂದರೆ ಇದು ಕಿಲಿಕಿಲಿ ಆಯ್ತದಲ್ಲ ಅದು. ಕಚ್ಗುಳಿನಾ? ಹಾಂ ಕಚ್ಗುಳಿ ಅದನ್ನ ನಮ್ಮ ಕಡೆ ಚಕ್ಮಕ ಅಂತೀವಿ. ಯಾಕೆ ನಗ್ತಿದ್ದೀರಿ? ಸರಿ ಬಿಡಿ, ಇನ್ಮ್ಯಾಕೆ ಕಚ್ಗುಳಿ ಅಂತಲೇ ಅಂತೀನಿ. ಇಲ್ಲ ಚಕಮಕನೇ ಚೆನ್ನಾಗಿದೆ, ಹಾಗೆ ಹೇಳಿ. ಸರಿ ಹಂಗಾರೆ. ಅಯ್ಯಪ್ಪ ಅವ್ವ ಅಪ್ಪ.
ನಮ್ಮರೆ ಏನು? ಮತ್ತೆ ನಿಮಗೆ ಚಕಮಕ ಆಗಕ್ಕಿಲ್ವಾ? ಹೇಳಿ ನಮ್ಮರೆ, ಆಯ್ತದ ಇಲ್ವಾ? ಅದು ಹೆಂಗೆ ನಂಗೆ ಗೊತ್ತಿಲ್ಲ. ಅದೇನು ಗೊತ್ತಿಲ್ಲದೆ ಇರ್ತೈತೆ. ಹೇಳಿ ನಮ್ಮರೆ, ನಿಮಗೆ ಚಕಮಕ ಆಗೇ ಇಲ್ವಾ? ರಾಮು ಅವರೇ ಸುಮ್ಮನೆ ಇರಿ ನೀವು. ಹೋಗಿ ನಮ್ಮರೆ, ನಾನು ಮಾತ್ರ ಹೇಳಿಲ್ವಾ ನಂಗೆ ಅಲ್ಲಿ ಮುಟ್ಟಿದ್ರೆ ಚಕಮಕ ಆಯ್ತದೆ ಅಂತ? ನೀವು ಹೇಳಿ. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ಬೇಕಾದ್ರೆ ನೀವೇ ಮುಟ್ಟು ನೋಡಿ. ಹಾಂ, ನಾನು ಮುಟ್ಬೇಕಾ? ಹಂಗಾರೆ ಗೊತ್ತಾಗದೆ ಬೇಡ ಬಿಡಿ. ಏನು ಸೈಲೆಂಟ್ ಆಗೋದ್ರಿ? ನಾನೊಂದು ಕೇಳಲಾ? ಏನು? ಯಾವಾಗಿಂದ ಓದಕ್ಕೆ ಕಲಿತೀರಾ? ಅಯ್ಯಪ್ಪ ನಮ್ಮರೆ, ಯಾಕೋ ಸ್ಯಾನೆ ನೋವಾದಂಗೆ ಐತೈತೆ. ರಾಮು ಅವರೇ ನಾಟಕ ಸಾಕು. ದಿಟ್ಟವಲ್ಲ ನಮ್ಮರೆ. ಯಪ್ಪ, ನೀರು ಸಂದಾಗ ಕಾದೈತೆ. ಅಕ್ಕಂಗೆ ಒಳ್ಳೆ ಸಾಕ ಕೊಡ್ಬೋದು. ಲೇ, ಯಾಕೆ ಇಷ್ಟೊತ್ತು? ಅದು ಸಾನೆ ಚಳಿ ಅಲ್ಲೂರಕ್ಕ, ಅದಕ್ಕೆ ನೀರನ್ನ ಸಂದ ಕಾಯಿಸ್ಕೊಂಬರಕ್ಕೆ ಇಟ್ಟೊತ್ತಾಯ್ತು. ಲೇ, ಶಾಖ ಕೊಡೋಕೆ ಇಷ್ಟು ಬಿಸಿ ಬೇಡ ಕಣೆ. ಅಯ್ಯೋ ಅಕ್ಕ, ನೀವು ಸುಮ್ಕಿರಿ, ನಿಮ್ಗೇನು ಗೊತ್ತಾಗಕ್ಕಿಲ್ಲ. ಸಾನೆ ನೋವು ಅಂತ ಹೇಳ್ತಿದ್ದೀರಾ, ನೀವು ಸುಮ್ಮನೆ ಮನೆಗೆ ಕಳಿ. ಅಕ್ಕ, ಸಮಯ ಮತ್ತು ಅವಕಾಶ ಎರಡೂ ಕೈ ಕೊಟ್ಟ ಮ್ಯಾಕೆ ಹಿಂಗೆ ಬೋರ್ಲ್ ಹಾಕೊಂಡು ಮನಿಕಬೇಕು ಅಲ್ಲೂರ ಅಕ್ಕ? ಏಯ್, ನಿನಗೆ ನಾನೀಗ ಹೊಡೆಯೋಕ್ಕಾಗಲ್ಲ ಅನ್ನೋ ಧೈರ್ಯದಿಂದ ಹಿಂಗೆ ಮಾತಾಡ್ತಿದ್ಯಲ್ಲ? ಮಾತಾಡು, ಆಮೇಲಿದೆ ನಿನಗೆ. ಅಯ್ಯೋ ಹಂಗೇನಿಲ್ಲ ಅಕ್ಕ, ಸುಮ್ಕೆ ಹಂಗೆ ಹೇಳ್ದೆ ಆಟಯ್ಯ. ಯಾರಾದ್ರೂ ಅಷ್ಟು ಬಿಸಿ ನೀ ಶಾಖ ಕೊಡ್ತಾರೆ? ಅಯ್ಯೋ ಅಕ್ಕ, ಸಾರಿ, ಸಾನೆ ಬಿಸಿ ಆಯ್ತಾ? ಓ ಸೀರೆ. ತಿಮ್ಮಿ, ನಿನಗೆ ಶಾಖ ಕೊಡೋಕ್ಕೂ ಬರಲ್ವೇನೆ? ಅದು ಅಕ್ಕ, ಇದೇ ಮೊದಲನೇ ಕಿತ ಅಲ್ವಾ? ಇವಾಗ ಸರಿಯಾಗಿ ತಿಳ್ಕೊಂಡು ಮುಂದಿನ ಕಿತ ಸರಿಯಾಗಿ ಕೊಡ್ತೀನಿ. ಅಮ್ಮ, ಲೇ, ಏನಾದ್ರೂ ಮಾಡೇ ತುಂಬಾ ನೋವ್ತಿದೆ. ಅಯ್ಯೋ ಹೌದಾ? ಎಲ್ಲೋಯ್ತೈತೆ ಅಕ್ಕ? ಇಲ್ಲ, ಅಲ್ಲಿ ನೋವ್ತಿರೋದು ನನಗೆ. ನನ್ನ ಮೇಲಿರೋ ಕೋಪನೆಲ್ಲ ಇವಾಗ ತೀರ್ಸ್ಕೊಂತಿದ್ಯಾ ನೀನು? ಅಯ್ಯೋ ಇಲ್ಲ ಅಕ್ಕ, ನಾನು ಹೇಳಿದ್ನಲ್ಲ ನಂಗೆ ಸರಿಯಾಗಿ ಬರಕ್ಕಿಲ್ಲ ಅಂತ. ಅಯ್ಯೋ, ನಿನಗ್ ಬರ್ದೇ ಇದ್ರೇನಂತೆ, ಯಾರಿಗೆ ಬರುತ್ತೋ ಅವ್ರನ್ನ ಕರ್ಕೊಂಡ್ ಬಾ ಹೋಗೆ. ನಂಗೆ ಬರಕ್ಕಿಲ್ಲ ಅಂದ್ರೆ ಇನ್ಯಾರಿಗೆ ಬರ್ತೈತಕ್ಕ? ಲೇ, ಹೋಗಿ ಆ ಕೋಣನ್ ಕರ್ಕೊಂಬಾರೆ. ವಾ, ಕರೆಕ್ಟು ಅಕ್ಕ. ಹಂಗೆ ಆ ಮುದ್ಕಿನೂ ಕರ್ಕೊಂಬಂದ್ಬಿಡ್ಲಾ? ಲೇ, ಆ ಮುಚ್ಕಿ ಏನ್ ಬೇಕಾಗಿಲ್ಲ, ಹೋಗಿ ಆ ಕೋಣನ್ ಕರಿ. ಆ ಕೋಣನ್ ಜೊತೆ ಆ ಟೀಚರು ಬರ್ತಾಳೆ. ಸರಿ ಅಕ್ಕ, ಹೋಯ್ತೀನಿ.
ಏನಾಯ್ತು ಚಂದ್ರಿ? ಅಕ್ಕ ಅದು ನಂದಿತಾ ಅಕ್ಕಂಗೆ ಸಾನ ಬೆನ್ನು ಹೋಯ್ತೈತಂತೆ. ಯಾರಾನ ಬಂದು ನೋಡಿ. ಹೌದಾ, ಬಂದೆ. ರಾಮು ಅವರೇ, ಈಗಷ್ಟೇ ನೋವು ಅಂತ ಹೇಳಿದ್ರಿ. ಹೌದು, ಆದ್ರೂ ಅದಕ್ಕೆ ಪಾಪ ಅಲ್ಲೂರ. ಬನ್ನಿ ನೋಡಮ್ಮ. ಬಿರ್ನೆ ಬನ್ನಿ ಚಿಕ್ಕ ಯಜಮಾನ್ರ, ಬನ್ನಿ ಅಕ್ಕ. ಬನ್ನಿ ನೋಡಿ ಅಕ್ಕ ಅವ್ರಿಗೆ ಹೆಂಗಾಗೋಗೈತೆ. ಪಾಪ ನಮ್ಮ ಅಕ್ಕಗೆ ಇನ್ಯಾಕೆ ಎದ್ದು ಕುಂತ್ಕೊಳಕ್ ಆಯ್ತದೋ ಇಲ್ವೋ. ಏಯ್ ಚಂದ್ರೆ, ಅದಕ್ಕೆ ಸ್ಯಾನೆ ನೋವಾಯ್ತಾಯ್ತಾ ಅದಕ್ಕೆ? ಹ್ಞೂ ಬಾಬಾ, ತುಂಬ ನೋವ್ತಿದೆ. ಬನ್ನಿ ನಂದಿತಾ ಅವ್ರೆ, ಹಾಸ್ಪಿಟಲ್ಗೆ ಹೋಗೋಣ. ಅಯ್ಯಯ್ಯೋ, ಆಸ್ಪತ್ರೆಗ? ಈ ನೋವಲ್ಲಿ ನನ್ಗೆ ಆಸ್ಪತ್ರೆಗೆ ಬರೋಕ್ಕಾಗಲ್ಲ. ತುಂಬ ನೋವಾಗ್ತಿದೆ ಜಾನಕಿ. ಅದಕ್ಕೆ ನೀವೇನು ದಿಗ್ಲು ಬೀಳ್ಬೇಡಿ. ಎಂಥ ನೋವಾದ್ರೂ ಗಲ್ಡಿಲ್ ಮಾಡಂಗೆ ಎಣ್ಣೆ ಹಾಕ್ಬಿಟ್ಟು ಮಾಲಿಶ್ ಮಾಡಿದ್ರೆ ಎಲ್ಲ ಸರೋಯ್ತದೆ. ಹೌದಾ? ಹಂಗ ಚಿಕ್ಕ ಯಜಮಾನ್ರೆ, ನಮ್ಮ ಅಕ್ಕವ್ರಿಗೆ ಹಿಂಗಾಗಿರೋದನ್ನ ನನ್ನ ಕೈನಾಗ ನೋಡಕ್ ಆಯ್ತಿಲ್ಲ. ಅದೇನ್ ಮಾಡ್ತಿರೋ ಒಸಿ ಬಿರ್ನೆ ಮಾಡಿ. ನಾನು ಅದೆಲ್ಲ ಮಾಡಂಗಿಲ್ಲ. ಅಯ್ಯೋ ಹೌದಾ? ಇನ್ಮ್ಯಾಕ್ ನಮ್ಮ ಅಕ್ಕವರು ಎದ್ದು ಓಡಾಡಕ್ ಆಗಕ್ಕಿಲ್ಲ. ದ್ಯಾವ್ರೆ. ಏ ಚಂದ್ರಿ, ಮುಚ್ಚೆ ಬಾಯಿ. ಅಯ್ಯೋ ಬಾವಾ, ನಿಮಗಾಗದೆ ಹೋದ್ರು ಬೇರೆ ಯಾರನ್ನಾದ್ರೂ ಕರ್ಸಿ ಬಾವಾ ಪ್ಲೀಸ್. ತುಂಬ ನೋವುತ್ತಿದೆ. ಅದಕ್ಕೆ ಒಂದ್ ನಿಮಿಷ ಸರಿ ಬಂದೆ. ರಾಮು ಅವರೇ, ಎಲ್ಲಿಗೆ? ಅಶೋಕ ಎಲ್ಲೋ ಅಂತ ಫೋನ್ ಮಾಡಿ ಕೇಳ್ಕೊತೀನಿ. ಮೈ ಎಲ್ಲ ಸಿಕ್ಕಾಪಡ ನೋಕಲ್ಲ. ಹುಸಿ ಹಾಕ್ಲಾ ಹುಸಿ. ಹಲೋ ಲೇ ಅಶೋಕ, ಎಲ್ಲಿದ್ದಿಲ್ಲ ಅಣ್ಣ? ನಾ ಪಾರ್ಟಿ ಆಫೀಸಲ್ಲಿದೆ ಅಣ್ಣ. ಲೇ ಒಸಿ ಬಿರ್ನೆ ಮನೆಗೆ ಬರಲ್ಲ, ಸ್ಯಾನೆ ಮುಖ್ಯ ದಿಸ್ಯ. ಏನಣ್ಣ, ಏನಾಯ್ತು? ಮತ್ತೆ ಅದಕ್ಕೆಗೆ ಸೊಂಟ ಹಿಡ್ಕೊಬಿಟ್ಟೈತಕ್ಕಲ್ಲ. ಅಯ್ಯಯ್ಯೋ, ಅದಕ್ಕೇಗ ಅಂಥದ್ದು ಏನು ಮಾಡ್ರು ರಮಣ? ಲೇ ಅದಕ್ಕೆ ಅಂದರೆ ನಂದಿತ ಅದಕ್ಕೆಕ್ಕಲ್ಲ ಅಣ್ಣ. ಅವಳು ಈಟ್ ವಿಷಯಕ್ಕೂ ಡ್ರಾಮಾ ಮಾಡ್ತಲ್ಲ ರಾವಣ. ನೀ ತಲೆ ಕೆಡ್ಸ್ಕೊಬೇಡ. ಲೇ ಪಾಪಕ್ಕಲ್ಲ, ಅದಕ್ಕೆ ಸ್ಯಾನೆ ನೋವು ಅಂತ ಒದ್ದಾಡ್ತಾವ್ರೆ. ನಂಗೂ ಸಾಲೆ ಮೈಕೈ ನೋವು ಕಾಣೋಣ. ಲೈ ಈಗ ಬತ್ತಿ ಇಲ್ವ ನೀನು ನಿಮಗ? ಇಲ್ಲ ರಮಣ, ನೀನು ಆ ಕಡೆ ಹೋಗ್ಬೇಡ. ನೀನು ಸುಮ್ಮನೆ ಮನಿಕ. ಇದೇ ಖುಷಿಗೆ ನಾನು ಪಾರ್ಟಿ ಆಫೀಸಲ್ಲಿ ಇನ್ನೂ ಹೊಸಿ ಟೈಮ್ ಇರ್ತೀನಿ ರಮಣ. ಸರಿ. ಹಲೋ ಹಲೋ, ಹಾಳಾದವನು ಏನು ಮಾಡ್ದೆ ಇವಾಗ? ನಮ್ಮರೆ ನಡ್ರಿ ಬೆಳಿಗ್ಗೆ. ಅಯ್ಯಯ್ಯೋ ಅಮ್ಮ, ತುಂಬ ನೋವುತ್ತಿದೆ. ಅದಕ್ಕೆ ಹೊಸಿ ತಡ್ಕೊಳ್ಳಿ, ಅದಕ್ಕೆ ಎಲ್ಲ ಸರೋಯ್ತದೆ. ನಮ್ಮರೆ ನೀವು ಸುರೋಜ್ಕೊಳ್ಳಿ. ಹಾಂ
ಜಾನಕಿ, ನಿಮಗೆ ಕರೆಕ್ಟಾಗಿ ಮಸಾಜ್ ಮಾಡೋಕ್ಕೆ ಬರುತ್ತೆ ಅಲ್ವಾ? ಏನು ಹೀಗೆ ಕೇಳ್ಬಿಡ್ರಿ ನಂದಿತಾ ಅವ್ರೆ. ಈಗ ನೋಡಿ ಹೇಗೆ ಮಸಾಜ್ ಮಾಡ್ತೀನಿ ಅಂತ.